ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕಥಿತ. 3 ಕೆಜಿ ಕೊಡ್ತಾನೆ, ಎಟ್ಲ ಮೂಲೆ ಅದು. ಇವತ್ತು ಕಾವೇರಿ ನೀರು ವಿಚಾರದಲ್ಲಿ ನಾವು ರೈತರನ್ನು ಕಾಪಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನುಡಿದಂತೆ ಅಂತೇಳಿ ಸಿದ್ದರಾಮಯ್ಯ ಇದು ಮಾಡ್ಕೊಂಡು ಇವತ್ತು ತಮಿಳುನಾಡಿಗೆ ನಾನು ನೀರು ಕೊಡಲ್ಲ, ಇನ್ನು ಮತ್ತೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವ್ರನ್ನ ಮಹಿಳೆಯರನ್ನ ಪಾಪ ಅವ್ರ ದಿಕ್ತೊಪ್ಪಿಸಿ ಅವ್ರಿಗೆ ಇದು ಮಾಡಿ ಸಂಘ ಇದು ಮಾಡ್ಕೊಂಡು ಫಂಕ್ಷನ್ ಮಾಡ್ಕೊಂಡು ಜನಗಳನ್ನ ಆತಂಕ ಹಾಳು ಮಾಡೋಕ್ಕೆ ನಿಂತಿದೆ ಹೊರತು ಜನಗೆ ಅವ್ರಿಗೇನು ತೊಂದರೆ ಆಗಲ್ಲ. ಪಾಪ ರೈತ ಜನಗಳು ಹಾಳಾಗಿ ಇವತ್ತು ಅದು ಯಾವುದೋ ಒಂದು 100 ರೂಪಾಯಿ ನಾವು ಹಾಳಾಗ್ತೀವಿ, ಅದು ಯಾವುದೋ ಒಂದು 100 ರೂಪಾಯಿ ಕೊಡ್ತೀವಿ. ಆ 100 ರೂಪಾಯಿಗೋಸ್ಕರ ಬಂದು ಫಂಕ್ಷನ್ ಇದು ಮಾಡ್ತೀವಿ. ನಾವು ಚಳುವಳಿ ಮಾಡ್ತಾಯಿದ್ದೀವಿ ಅಂತ ನಮ್ಮ ತಾಯಿಂದಿನ ಮಹಿಳೆಯರು ಹೇಳ್ತಾ ಇದ್ದೀನಿ. ಕಾವೇರಿ ನೀರನ್ನು ತಮಿಳ್ನಾಡಿಗೆ ಹೋಗ್ತಾ ಇದೆ, ಬನ್ನಿ ರಸ್ತೆ ತಡೆ ಚಳುವಳಿಗೆ ಅಂತಂದರೆ ಹೋಗ್ತಾ ಇದ್ದಾರೆ. ಇವತ್ತು ಜನಗಳಿಗೆ ನೀರಿಲ್ಲ. ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು, ಅಲ್ಲೇ ಕೂಡ ನನಗೆ ಕುಡಿಯೋ ನೀರಿಗೆ ತೊಂದರೆ ಆಗಿ ಜನವರಗಳು ನೀರಿಲ್ಲ. ಇವ್ರ ಯೋಗ್ಯತೆಗೆ ಒಂದು ಕಟ್ಟು ನೀರನ್ನು ನಮ್ಮ ನಾಲುಗಳ ಬಿಡದೇ ಇವ್ರ ಯೋಗ್ಯತೆ ನಾನು ನೋಡಿದ್ದೀನಿ ಅಂತಂದು ಆಡ್ಕೊಂಡು ಇದನ್ನು ಸರ್ಕಾರ ಇದು ಮಾಡ್ಕೊಂಡು ನಿಂತಿದೆಯಲ್ಲ, ಇದು ಬೇಕಾ ಇವ್ರಿಗೆ ಅಧಿಕಾರ ಓಟ್ ಬೇಕು ಅಂತಂದರೆ ಅವರೇ ಇದು ಮಾಡ್ತಾರೆ. 15 ದಿನಕ್ಕೊಮ್ಮೆ ತಾಲೂಕು ಫಂಕ್ಷನ್ ಮಾಡ್ಕೊಂಡು ದುಡ್ಡೆಲ್ಲ ಹಾಳು ಮಾಡ್ಕೊಂಡು ರೈತರ ತಲೆ ಮೇಲೆ ಕಲ್ಲೆಳ್ಕೊಂಡು ನಿಂತಿದ್ದಾರೆ. ಇಂಥ ಸರ್ಕಾರಗಳು ಯಾರಿಗೂ ಬೇಕಿಲ್ಲ. ನಾವು ಯಾವ 3 ಪಕ್ಷದವರು ಕೂಡ ಸರಿಯಿಲ್ಲ. ಈಗ ದೇವೇಗೌಡರೇ ಆಗಿರ್ಬೋದು ಅಥವಾ BJP ಆಗ್ಬೋದು, ಕಾಂಗ್ರೆಸ್ ಅವರು, ಯಾರೂ ರೈತರ ಬಗ್ಗೆ ಕಾಳಜಿ ಇಲ್ಲ. ಇಂಥ ಇದನ್ನು ನಾವು ಸಹಿಸಲ್ಲ, ವಿರೋಧಿಸ್ತೀವಿ. ಮತ್ತು ಈಗ ನಮ್ಮ ಸಂಸತ್ ಇವರು ಸುಮಲತಾ ಮೇಡಮ್ ಇದ್ದಾರಲ್ಲ, ಏನು ನಡೆದಂತೆ ನಡೀತೀನಿ ನಾನು ಸರಿಗೊಟ್ಟು ಓಟ್ ತಗೊಂಡು ಇವತ್ತು ಅವಾಗೆಲ್ಲೋ ಹೋಗಿ ಈಗ ಎಲೆಕ್ಷನ್ ಹತ್ರಕ್ಕೆ ಬತ್ತಲ ನನ್ನ ಜಿಲ್ಲೆ ಎಲ್ಲಿ ನಮ್ಮ ಕಾವೇರಿ ಚಳುವಳಿ ಮಾಡ್ತಾಯಿದ್ವಿ, ಶುಗರ್ ಫ್ಯಾಕ್ಟ್ರಿ ಹೋರಾಟ ಮಾಡ್ತಾಯಿದ್ವಿ. ಅವತ್ತು ಕೂಡ ಸ್ಥಳಕ್ಕೆ ಬಂದು ಮಾಜೂರು ಮಾಡಿಲ್ಲ, ಬಂದೇ ಇಲ್ಲ. ಹೇಳಿ ಒಂದು ಏನೋ ಸಮಾಧಾನ ಇಲ್ಲ. ಅವಾಗೆಲ್ಲ ಏನು ಹೇಳ್ತಾರೆ, ಅಂದರೆ ದುರಾಂಕಾರ ಮಾತುಗಳು ಆಡಬಾರ್ದು. ಅವ್ರು ರೈತರಲ್ಲ, ಇನ್ನೇನು ರೈತರು ಏನು ಬಟ್ಟೆ ಹರ್ಕೊಂಡು ಅಥವಾ ಇದು ಮಾಡ್ಕೊಂಡು ಚಳುವಳಿ ಮಾಡ್ಬೇಕಾ? ಸಾಮಾನ್ಯ ಒಬ್ಬ ರೈತನೇ ಕೂತ್ಕೊಂಡು ಚಳುವಳಿ ಮಾಡೋದು. ಆದರೆ ರೈತರ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು. ಇದು ನಮ್ಮ ಕಂಟಿಸ್ತು ಸರ್. ಈ ಸರಿ MP ಎಲೆಕ್ಷನಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಸಂಸದರಾಗ್ಬೋದು ನಿಮ್ಮ ಪ್ರಕಾರ? ಇವತ್ತು ಯಾರು ಸಂಸದರಾಗ್ತಾರೆ ಅಂತಕ್ಕಂಥ ವಿಚಾರವನ್ನು ಜನ ಅವರ ಓಟನ್ನು ಹಾಕಿ ಆ ಫಲಿತಾಂಶ ನಂತರ ಯಾರು ಅಂತಕ್ಕಂಥ ಫಲಿತಾಂಶ ಗೊತ್ತಾಗ್ತದೆ. ಅಲ್ಲಿವರೆಗೆ ಯಾರೂ ಕೂಡ ಇಂಥವ್ರೆ ಗೆಲ್ತಾರೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಂದಷ್ಟು ಜನ ಅವ್ರ ಹಿಂಬಾಲಕರುಗಳು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಹೇಳ್ಬೋದು. ಆದರೆ ನಾನೊಬ್ಬ ಹೋರಾಟಗಾರನಾಗಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನವನ್ನು ಗೌಪ್ಯವಾಗಿ ಮಾಡಬೇಕು. ಆ ಮತದಾನ ಮಾಡುವುದಕ್ಕೆ ಮುಂಚೆನೇ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಅದು ಪ್ರಸ್ತುತ ಅಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ಇವತ್ತು ರಾಜಕಾರಣ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರು ಸಿಗದೆ 3 ದಿನಕ್ಕೊಮ್ಮೆ ನೀರನ್ನ ಕುಡಿಲಿಕ್ಕೆ ಬಿಡ್ತಾ ಇದ್ದಾರೆ. ನೀರಿಗೆ ಹಾಹಾಕಾರ ಎದ್ದಿದೆ. ಇವತ್ತು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯವರು ಕಳೆದ 151 ದಿನ ಚಳವಳಿಯನ್ನು ಮಾಡಿದ್ರು. ತಮಿಳುನಾಡಿಗೆ ನೀರನ್ನು ನಿಲ್ಲಿಸಿ ಇವತ್ತು ನಮಗೆ ನೀರನ್ನ ಬಿಡಿ, ನಮ್ಮ ಬೆಳೆಗಳಿಗೆ ನೀರನ್ನ ಬಿಡಿ ಅಂತ. ಇವತ್ತು ರೈತರು 2 ಬೆಳೆಯನ್ನು ನಮ್ಮ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ. ಮಳೆ ಇಲ್ಲದೆ ತುಂಬ ಬರ ಪರಿಸ್ಥಿತಿ ಬಂದಿದೆ. ಸರ್ಕಾರ ಬರ ಘೋಷಣೆ ಮಾಡಿದೆ. ಆ ಬರ ಪರಿಹಾರವನ್ನು ಕೂಡ ಇವತ್ತಿನವರೆಗೂ ಕೂಡ ಸರ್ಕಾರ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಈ ಲೋಕಸಭಾ ಚುನಾವಣೆಯನ್ನು ಮುಂದೆ ಇಟ್ಕೊಂಡು ಇವತ್ತು ಕರ್ನಾಟಕ ಸರ್ಕಾರ ಜನರಿಗೆ ಹಣವನ್ನು ಕೊಟ್ಕೊಂಡು ಇವತ್ತು ಗ್ಯಾರಂಟಿ ಯೋಜನೆಯನ್ನು ಮೂಲಕ ಜನರ ವಂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇಂಥ ಸರ್ಕಾರಗಳ ವಿರುದ್ಧ ಜನ ಜಾಗೃತಿ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ಚಳುವಳಿಗಾರರು ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಏನು ಕಾವೇರಿ ನೀರನ್ನ ಇವತ್ತು ರಾತ್ರಿ ತಮಿಳುನಾಡಿಗೆ ಹರಿಲಿಕ್ಕೆ ಬಿಟ್ಟಿದ್ದಾರೆ, ಇದನ್ನು ವಿರೋಧಿಸಿ ಇವತ್ತು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ಕಪ್ಪು ಬಾಟವನ್ನು ಪ್ರದರ್ಶನ ಮಾಡ್ತಕ್ಕಂಥ ಸರ್ಕಾರವನ್ನು ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹೋರಾಟಗಾರನ್ನ ಇವತ್ತು ಬಂಧನದಲ್ಲಿ ಇರಿಸಿರ್ತಕ್ಕಂಥದ್ದು ಈ ಸರ್ಕಾರದ ನಾಚಿಕೆಗೇಡಿನ ವಿಚಾರ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಇವತ್ತು ರೈತರನ್ನು ಬಂಧನದಲ್ಲಿಟ್ಟು ನೀವು ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ನಿಜವಾಗ್ಲೂ ನಿಮ್ಮ ಈ ಸರ್ಕಾರಕ್ಕೆ ಏನಾದರೂ ಜನರ ಪರವಾಗಿ, ಬಡವರ ಪರವಾಗಿ,
ರೈತರ ಪರವಾಗಿ ಇದೆ ಅಂತ ಹೇಳಿದ್ರೆ ನೀವು ಮೊದಲು ತಮಿಳುನಾಡಿಗೆ ಬಿಟ್ಟಿರ್ತಕ್ಕಂಥ ನೀರನ್ನು ನಿಲ್ಲಿಸಿ ಈ ರಾಜ್ಯದ ಜನರಿಗೆ ಕುಡಿಲಿಕ್ಕೆ ನೀರನ್ನು ಕೊಡಿ. ಹಾಹಾಕಾರ ಇದ್ದಿದೆ. ಇನ್ನು 3-4 ದಿನಗಳು ಕಳೆದ್ರೆ ಇವತ್ತು ತಮಿಳುನಾಡಿಗೆ ಎಲ್ಲ ನೀರು ಹರಿದು ಹೊಂಟೋದ್ರೆ ನಮ್ಮ ರಾಜ್ಯ ಜನರಿಗೆ ಯಾವ ನೀರು ಕೊಡ್ತೀರಿ ನೀವು? ಬಿಸ್ಲರಿ ಭಾಗ್ಯ ಕೊಡ್ತೀರಾ? ಘೋಷಣೆ ಮಾಡಿ ಇವತ್ತು ನಿಮ್ಮ ಸಮಾವೇಶದಲ್ಲಿ. ಇಲ್ಲ, ನಾವು ಬಿಸ್ಲರಿ ಭಾಗ್ಯವನ್ನು ಕೊಡ್ತೀವಿ ಮನೆ ಮನೆಗೆ ಅಂತ ಘೋಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ. ಏನು ಹೋರಾಟಗಾರ ಅಂದರೆ ಇವತ್ತು ಹುಡುಗಾಟ ಅಂದ್ಕೊಂಡಿದ್ದೀರಾ ನೀವು? ಇದಕ್ಕೆ ತಕ್ಕ ಪ್ರತಿಫಲನೂ ಎದುರಿಸ್ತೀರಿ. ಚಳವಳಿಗಾರರಿಗೆ ನೀವು ಬೆಲೆಯನ್ನು ಕೊಡ್ತಾ ಇಲ್ಲ. ಜನಗಳನ್ನು ಹಣ ಕೊಟ್ಟು ಇವತ್ತಿಗೂ ಇಲ್ಲಿ ಸಮಾವೇಶ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 5 ವರ್ಷದ ಹಿಂದೆ ಸಂಸದ ಸೋಮನಾಥ್ ಅವರು ಸ್ವಾಭಿಮಾನದಿಂದ ಮತಯಾಚನೆ ಮಾಡಿ ಗೆದ್ದಿದ್ರು. 5 ವರ್ಷದಿಂದ ಏನಾದ್ರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ? ಇವತ್ತು ಆ ವಿಚಾರವಾಗಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಗೊತ್ತಿದೆ. ಅನುಕಂಪದ ಮೇಲೆ ಮತವನ್ನು ಪಡೆದು ನಾನು ಈ ರಾಜ್ಯದ ಈ ಮಂಡ್ಯ ಜಿಲ್ಲೆಯನ್ನು ಸ್ವಾಭಿಮಾನದಿಂದ ಗೆದ್ದಿದ್ದೀನಿ, ನನ್ನ ಸ್ವಾಭಿಮಾನವನ್ನು ಉಳಿಸ್ಕೊತೀನಿ ಅಂತೇಳಿ ಅಂಬರೀಷ್ ಅಣ್ಣನವರ ಹೆಸರು ಹೇಳ್ಕೊಂಡು ಇವತ್ತು ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಸುಮಲತರವರು ಈ ಏನು ಒಂದು ಕಾವೇರಿ ವಿಚಾರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಿರ್ತಕ್ಕಂಥ ವಿಚಾರವೇ ಇಲ್ಲ. ಇವತ್ತು ಬರಬಂದು ರಾಜ್ಯಕ್ಕೆ ಏನು ಕೊಡಬೇಕು GST ಅದನ್ನು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ GST ಹಣವನ್ನು ವಾಪಸ್ಸು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಲಿಲ್ಲ. ಕೇವಲ ಅಧಿಕಾರ ಸಿಕ್ತು, ಜನ ಕೊಟ್ಟರು, ಅದನ್ನು ಅವರ ಬಳಸ್ಕೊಂಡು ಇವತ್ತು ಒಂದಷ್ಟು ಸುಮ್ಮನೆ ಹಿಂಗೆ ಯಾವ ಹಳ್ಳಿಗಳಿಗೂ ಕೂಡ ಅವ್ರು ಹೋಗಲಿಲ್ಲ. ಈ 5 ವರ್ಷಗಳಲ್ಲಿ ಅವರು ಇಡೀ ಜಿಲ್ಲೆಯಲ್ಲಿ ಎಷ್ಟು ಹಳ್ಳಿಗಳಿಗೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಬೇಕು. ಅವರು ಯಾವ ಹಳ್ಳಿಗಳಿಗೂ ಹೋಗಲಿಲ್ಲ. ಕೇವಲ ಮಂಡ್ಯಕ್ಕೆ ಬರೋದು, ಇಲ್ಲ ತಾಲೂಕು ಕೇಂದ್ರಕ್ಕೆ ಹೋಗೋದು, ಪತ್ರಿಕೆ ಹೇಳಿಕೆ ಕೊಡೋದು, ಮತ್ತೆ ಹೋಗೋದು, ಸರ್ಕಾರಿ ಕಾರ್ಯಕ್ರಮಗಳಿಗೆ ಗುದ್ಲಿ ಪೂಜೆ ಮಾಡೋದು, ಮತ್ತೆ ಹೋಗೋದು. ಇಷ್ಟಕ್ಕೆ ಸೀಮಿತ ಆದಂಥವ್ರು MP ಯಾವ ಹಳ್ಳಿಗಳಿಗೆ ಹೋಗಿ ಬಡ ಜನರ ಕಷ್ಟವನ್ನು ಕೇಳಲಿಲ್ಲ. ಓಕೆ, ಇದರಿಂದ JDS ಅಂದರೆ ಮಂಡ್ಯ ಅಂದರೆ JDS ಅಂತಿದ್ರು. JDS ಇಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ಸಹ ಯೋಚನೆ ಇದೆ, ಗೆಲ್ಬೋದಾ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಬಾರಿ ಅಂತ? ಇವತ್ತು ಕಳೆದ ಚುನಾವಣೆಯಲ್ಲಿ ತಾವು ನೋಡಿದ್ದೀರಿ, ಮುಖ್ಯಮಂತ್ರಿಗಳೇ ಆಗಿದ್ದರು ಕುಮಾರಣ್ಣನವರು. ಆದರೂ ಕೂಡ ಆ ಚುನಾವಣೆಯಲ್ಲಿ ಜನ ಒಪ್ಪಲಿಲ್ಲ. ಇಂಥ ಸಂದರ್ಭದಲ್ಲಿ ಜನರ ತೀರ್ಮಾನವೇ ಅಂತಿಮ ತೀರ್ಮಾನ. ಹಾಗಾಗಿ ನಾನು ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜನರ ತೀರ್ಪಿಗೆ ಎಲ್ಲರೂ ಕೂಡ ತಲೆ ಬಾಗಬೇಕಾಗ್ತದೆ. ಈ ಬಾರಿ ಮಂಡ್ಯ ಜನತೆ ಹಂಗಾದ್ರೆ ಯಾರು ಬೆಂಬಲ ನೀಡಬಹುದು ನಿಮ್ಮ ಪ್ರಕಾರ? ಈ ಸಂದರ್ಭದಲ್ಲಿ ಇವತ್ತು ನೋಡಿ, ಒಂದು ಕಡೆ ಸರ್ಕಾರ ಬರಬಂದು ನೀರಿಗೆ ಹಾಹಾಕಾರ ಬಿದ್ದು ಸರಿಯಾಗಿ ಜನರಿಗೆ ನೀರನ್ನು ಕೊಡಲಿಲ್ಲ, ಬರ ಪರಿಹಾರವನ್ನು ಕೊಡಲಿಲ್ಲ. ಕೇವಲ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸರ್ಕಾರ ಜನರ ದಿಕ್ತಪ್ಪಿಸ್ತಾ ಇರೋದು ಒಂದು ಕಡೆ ಆದರೆ, ಇವತ್ತು ಜನತಾದಳ ಮತ್ತು BJP ಕೋಮುವಾದಿ ಪಕ್ಷದ ಜೊತೆ ಸೇರಿದೆ. ಇಂಥ ಸಂದರ್ಭದಲ್ಲಿ ಜನ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ನಾವು ಕಾದು ನೋಡಬೇಕಾಗಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.